ರೆಡಿ ಇದೀವಲ್ಲ ಅವ್ರು ಬರ್ಲಿ, ಅಧ್ಯಕ್ಷರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಇಬ್ರು ಒಟ್ಟಿಗೆ ಅಲ್ಲಲ್ಲ ಚರ್ಚೆಗೆ ಏನಂತೆ ಹೋರಾಟಕ್ಕೂ ರೆಡಿ ಇದೀವಿ, ಚರ್ಚೆಗೂ ರೆಡಿ ಇದೀವಿ, ಎಲ್ಲದಕ್ಕೂ ರೆಡಿ ಇದೀವಿ. ಚರ್ಚೆ ಯಾವ ಸಂದರ್ಭದಲ್ಲಿ ಯಾರ ಜೊತೆ ಮಾಡಬೇಕು ಅನ್ನೋದ್ರೆ ಆ ಸಂದರ್ಭ ನಾವು ಯಾವಾಗಲೂ ಕೂಡ ರೆಡಿ ಇದೀವಿ. ಅವ್ರು ರಾತ್ರಿ 12 ಗಂಟೆಗಾದ್ರೂ ಸರಿ, ಬೆಳಿಗ್ಗೆ 12 ಗಂಟೆಗಾದ್ರೂ ಸರಿ, ಎಲ್ಲದಕ್ಕೂ ರೆಡಿ, ಏನು ತೊಂದರೆ ಇಲ್ಲ. ನಾವು ಅವ್ರ ಚರ್ಚೆ ಅವ್ರು ಹೇಳಿದ್ರಲ್ಲ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳಿದ್ರು, ಅವ್ರು ಇಲ್ದಿಲ್ ಸಲ್ಲದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಅದಕ್ಕೆ ಸರಿಯಾದ ರೀತಿಯಲ್ಲಿ ಚರ್ಚೆ ನಾನು ಮಾಡ್ತೀನಿ, ಒಪ್ಪನ ರೆಡಿ ಇದೀವಿ ಅಂತ. ಮೊದಲು ಅವ್ರ ತಂದೆ ಕರ್ಕೊಂಡು ಬರಲಿ, ನಾವು ನಮ್ಮ ಸಾಹೇಬ್ರನ್ನ ಕರ್ಕೊಂಬರಕ್ಕೆ ರೆಡಿ ಇದೀವಿ. ಸಾಮಾನ್ಯ ವ್ಯಕ್ತಿಗಳು ಕರ್ಕೊಂಬರ್ಲಿ, ಅವ್ರನ್ನೂ ಕೂಡ, ಅವರ ತಂದೆಯನ್ನ. ನಾವು ಸಾಮಾನ್ಯ ಕಾರ್ಯಕರ್ತರು ನಮ್ಮ ಅಧ್ಯಕ್ಷರು ಕರ್ಕೊಂಬರ್ತೀವಿ. ಅಲ್ಲ, ಓಪನ್ ಸವಾಲೇ ಹಾಕಿದಾರಲ್ಲ ಅವರು. ಈಗ ಓಪನ್ ಸವಾಲ್ ಹಾಕಿದ್ದಾರೆ, ಅವ್ರಿಗೆ ನಿಮ್ಗೆ ತೊಂದರೆ ಆದ್ರೆ ಅಂತ. ಅವ್ರು ಬರಲಾಗಿರಲ್ಲ ಅನ್ಕೊಂಡ್ಬಿಟ್ರೆ ಇವರು ಯಾಕೆ ಬಿಡಿದಾರೆ ಅಂತ. ನಾನು ಹೇಳ್ತಾ ಇದ್ದೀನಿ, ನನಗೆ ಆಯ್ತು ಹೇಳಿ, ನೀವು ಯಾವ ರೀತಿ ಸೋಷಿಯಲ್ ಪ್ಲಾಟ್ಫಾರ್ಮ್ ಇದೆ ಅಥವಾ ನಮ್ಮ ನಂಬರ್ ಇದೆ, ಫೋನ್ ಮಾಡಿ ಹೇಳಿ, ನಾವು ಕರ್ಕೊಂಡ್ಬರ್ತೀವಿ, ನೀವು ಜಾಗ ಫಿಕ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲ, ಸವಾಲುಗಳು ಹೋರಾಟದಲ್ಲಿ ಇರುತ್ತೆ, ಹೇಳಿಕೆಯಲ್ಲಿ ಇರುತ್ತೆ. ಅವ್ರು ಯಾವ ರೀತಿ ತಗೊಂತ ನಾವು ಅದೇ ರೀತಿ ತಗೊಂತೀವಿ ಸರ್. ಸ್ವೀಕರಿಸಿದ್ರೆ ನಾವು ರೆಡಿ, ನಾವು ಸ್ವೀಕರಿಸಕ್ಕೆ ರೆಡಿ ಇದೀವಿ. ಅಲ್ಲ, ಅವ್ರು ರೆಡಿ ಇರ್ಬೇಕಲ್ಲ, ರೆಡಿ ಇದೀವಿ ಅಂತ ಹೇಳಿ ಆಹ್ವಾನ ಕೊಡೋಣ. ಸಿ ಇವಾಗ ಏನಾಗುತ್ತೆ ಅಂತ ಅಂದ್ರೆ, ಯಾವುದೋ ಒಳ್ಳೆ ಕೆಲ್ಸಕ್ಕೆ ಖಾಲಿ ನಾನು ಹೇಳಿದ್ನಲ್ಲ, ಭಾಳ ಈಸಿ. ಇದಕ್ಕೆ ಸ್ಕ್ರಿಪ್ಟ್ ರೈಟ್ರು, ಕಥೆಗಾರೆಲ್ಲ ಅವರೇನೆ. ನಾವು ಫಿಲಮ್ ತೆಗಿತಿದೀವಿ ಅಷ್ಟೇ, ಎಲ್ಲರೂ ಗೊತ್ತಿದೆ. ಅವಾಗಲೇ ಗೊತ್ತಿತ್ತು, ಹೀರೋನು ಕೂಡ DLF ಇಟ್ಕೊಂಡಿದ್ರು ಇವರು. ಈಗ ಕಥೆಗಳು ಹೇಳ್ತಾ ಇದಾರೆ ಅವರು, ಎಲ್ಲಿ ನಮ್ಮ ತೊಂದರೆ ಆಗ್ಬಿಡುತ್ತಲ್ಲ, ಬೇರೆಯವ್ರ ಹೆಸರು ಆಗ್ಬಿಡುತ್ತೆ ಅಂತ. ಫಿಲಮ್ ಚೆನ್ನಾಗಿ ಓಡಿದ್ರೆ ಕಷ್ಟ ಆಗಲ್ಲ ಅವ್ರಿಗೆ, ಚೆನ್ನಾಗಿ ಓಡ್ರೆ ಎಲ್ಲಾ ತರ ಕಷ್ಟ ಅವ್ರಿಗೆ. ಇದೇ ರೀತಿ ಮಧುಗಿರಿಯಲ್ಲಿ ಸೋಲಾರ್ ಪಾರ್ಕ್ ಮಾಡ್ಬೇಕಾದ್ರೂ ಕೂಡ ಬಹಳ ಇದು ಮಾಡಿದ್ವಿ ಇವರು, ಪಾವಗಡ ಮಧುಗಿರಿ ಬಾರ್ಡ್ರಲ್ಲಿ. ಬಹಳ ಹೋರಾಟ, ಭಾರಿ ಹೇಳಿಕೆಗಳು ಕೊಟ್ರು. ವರ್ಲ್ಡ್ ಅಲ್ಲಿ ಬೆಸ್ಟ್ ಸೋಲಾರ್ ಪಾರ್ಕ್ ಇದೆ. ಏನಾದ್ರೂ ಒಳ್ಳೇದಾಗ್ಬೇಕಾದ್ರೆ ಈ ರೀತಿ ಹೇಳಿಕೆನ ಕೊಡುವಂಥದ್ದು ಈಸಿ, ಆದ್ರೆ ಸಪೋರ್ಟ್ ಮಾಡುವಂಥದ್ದು ಕಷ್ಟ. ಆಯ್ತು, NDA ಸರ್ಕಾರ ಏನೇನು ಮಾಡಿದೆ, ಅದೇನೇನು ಮುಂದಕ್ಕೆ ಮಾಡುತ್ತೆ ಅಂತ ಸಪೋರ್ಟ್ ಜೊತೆಗಿದ್ದಾರಲ್ಲ, ನೀಟ್ ವಿದ್ಯಾರ್ಥಿಗಳ ಪರನೇ ಯಾಕೆ ಮಾತಾಡಲ್ಲ ಅವರು? ಯಾರು ತೊಂದರೆಗಿದ್ದಾರೆ ಯಾಕೆ ಮಾತಾಡಲ್ಲ? ಹಂಗಾದ್ರೆ ಈಗ ಯುವ ಜನತಾದಳ ಅಧ್ಯಕ್ಷರು ಅಂದ್ರೆ ಏನು? ಅದಕ್ಕೆ ಯಾವ ಪ್ಲಾಟ್ಫಾರ್ಮ್ ಮಾತಾಡಬೇಕು, ಯಾವ್ದ್ರ ಬಗ್ಗೆ ಹೋರಾಟ ಮಾಡಬೇಕು, ಅದಕ್ಕೂ ರೀತಿ ನೀತಿ ಇರುತ್ತಲ್ಲ. ಈಗ ನಮ್ಮ ಪಕ್ಷದಲ್ಲೂ ಕೂಡ ವಿದ್ಯಾರ್ಥಿ ಕಾಂಗ್ರೆಸ್ ಇದೆ, NSY, ಯೂತ್ ಕಾಂಗ್ರೆಸ್ ಇದೆ, ಮಹಿಳಾ ಕಾಂಗ್ರೆಸ್ ಇದೆ. ಅವ್ರವ್ರದೇ ಅಂತ ಪ್ಲಾಟ್ಫಾರ್ಮ್ ಕೆಲಸ ಮಾಡ್ಕೊಂಡು ಹೋಗ್ತಾರಲ್ಲ, ಅವರಲ್ಲಿ ಇರುತ್ತಲ್ಲ. ಈಗ ಯುವ ಜನತಾದಳ ಯಾವ್ದ್ರಲ್ಲಿ ಕೆಲಸ ಮಾಡ್ಬೇಕಾಗಾದ್ರೆ ಅದನ್ನ ಮಾಡಕ್ ರೆಡಿ ಇಲ್ಲ ಅವರು. ಈ ರೀತಿ ಹೇಳಿಕೆ ಕೊಡೋದ್ರಲ್ಲಿ ರೆಡಿ ಇದಾರೆ ಅಷ್ಟೇ. ಯಾವ 5,000 ಕೋಟಿ? ಗೃಹಲಕ್ಷ್ಮಿ ಅದು ಖಜಾನೆಯಲ್ಲೇ ಇದೆ ಅಣ್ಣ. ಅದು RTI ಯಾಕೆ ತಗೊಳ್ಳಿ ಬಿಡಿ, ಸರಿಯಾಗಿ ಉತ್ತರ ಕೊಡುತ್ತೆ. ಯಾರ್ದು ಅಕೌಂಟ್ ಹೋಗಿದ್ರೆ ಅಂಕಿಅಂಶನೇ, ಯಾರ್ದಾರ ಅಕೌಂಟ್ ಹೋಗಿದ್ರಂತೂ ತಂದು ಆಚೆ ಕೊಡ್ಲಿ, ಸುಳ್ಳಲ್ಲಿ ಹೇಳೋದ್ಕಿಂತ. ಈಗ ಸಿಂಪಲ್ ಕತೆ ಅವ್ರದ್ದು, ಅವ್ರ ತಂದೆ ದಾರಿ ಹಿಡಿದವ್ರು, ನನ್ನ ಹತ್ರ ಪೆನ್ ಡ್ರೈವ್ ಇದೆ ಅಂತ. ಈಗ ಅಣ್ಣದ ಯಾವ್ದೋ ಅಂಕಿಅಂಶ, ಅದು ಓಪನ್ ಪ್ಲಾಟ್ಫಾರ್ಮು. ತಮಗೆ RTI ಅನ್ನೋ ಕಾಯ್ದೆನ ತಂದ್ಕೊಡಿದೆ ಕಾಂಗ್ರೆಸ್ ಸರ್ಕಾರ. ಯಾರು ಬೇಕಾದ್ರೂ ಕ್ವಶನ್ ಮಾಡಬಹುದು, ಯಾರು ಬೇಕಾದ್ರೂ ತಗೊಬೋದು. ಜೊತೆಗೆ ತಮ್ಮದೇ ಆದಂಥ ಬ್ಯೂರೋಕ್ರಾಟ್ಸು ಸರ್ಕಾರದಲ್ಲೂ ಪರಿಚಯ ಇದ್ದೇ ಇರ್ತಾರೆ. ಮಾಹಿತಿ ನೀಟಾಗಿ ತಗೊಳ್ಳಿ. ಅಲ್ಲಿಂದ ಯಾರ ಅಕೌಂಟ್ಗೆ ಹೋಗಿದ್ರೆ CBI ಅವ್ರ ಕೈಲಿ ಇದೆಯಲ್ಲ ಸರ್, ಇವಾಗ ED ಅವ್ರ ಕೈಲಿದೆ. ಇಷ್ಟರೊಳಗಡೆ ಬೇರೆ ಲೆವೆಲ್ಗೆ ಆಟ ಆಡ್ತಾ ಇದ್ರು ಅವರು. ಬೇರೆ ಅಂದ್ರೆ ಬೇರೆ ಲೆವೆಲ್ಗೆ, ಬರೀ ಖಾಲಿ ಅದು ಮನ್ಸು ಮಾಡಿದಿರ ಅಂದ್ರೆ ಬೇರೆ ಲೆವೆಲ್ಗೆ ಮಾಡ್ತಾ ಇದ್ರು. ಬರೀ ಸುಳ್ಳು ಹೇಳ್ತಾರೆ ಅಷ್ಟೇ ಅವರು. ಆ ರೀತಿ ಯಾವುದು ಕೂಡ ಆಗಿಲ್ಲ ನೋಡಿ. ಇದು ಲಾಸ್ಟ್ ಅಧಿವೇಶನ ಅಂತ ನೆನಪಂತು. ಅಶೋಕ್ ಕಡೆ ಹೇಳ್ತಾ ಇದ್ರು, ಜನದಟ್ಟಣೆ ಜಾಸ್ತಿ ಆಯ್ತು, ನೀವು ಆಚೆ ಏನಾರ ಮಾಡಿ, ಆಚೆ ತಗೊಂಡೋಗಿ ಬೆಂಗಳೂರಿಂದ ಅಂತ. ಮೊನ್ನೆ ವರ್ಷ ಚೇಂಜ್ ಮಾಡೋರೆ, ಬೆಂಗಳೂರಲ್ಲಿ ಸೈಟ್ ಖಾಲಿ ಇದೆ, ನೀವು ಹೊರಗಡೆ ಯಾಕೆ ಮಾಡ್ತಾ ಇದ್ದೀರಾ ಅಂತ. ಅವ್ರು ಇದೇ ರೀತಿ ಹೇಳಿಕೆಗಳು ಕೊಡುವಂಥದ್ದು BJP ಮತ್ತೆ JDS. ಅವ್ರ ಹತ್ರ ಏನು ಕೂಡ ಸರಿಯಾದ ಉತ್ತರ ಇರೋದಿಲ್ಲ. ಈಗ ಏನಾಗಿದೆ, ಕಾಂಗ್ರೆಸ್ ಪಕ್ಷಕ್ಕೆ ಅಪೋಸ್ ಮಾಡಿ ಹೇಳಿಕೆಯನ್ನು ಕೊಡುವಂಥದ್ದು ಯಾವುದು ಇಲ್ಲ, ಅವ್ರಿಗೇನು ಸಿಗ್ತಾ ಇಲ್ಲ. ಈ ರೀತಿ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ ಅಷ್ಟೇ.